ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಇಸ್ರೇಲ್ ಇರಾನ್ ಯುದ್ಧದ ನಡುವೆ ಭಾರತ ಪಾಕಿಸ್ತಾನ ಯುದ್ಧದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಭಾರತ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಹೌದಾ? ಪಾಕಿಸ್ತಾನ ಈ ಬಾರಿ ಯುದ್ಧ ಪಕ್ಕಾ ನಡೆಯುತ್ತೆ ಅಂತ ಹೆದರ್ಕೊಂಡು ಕೂತಿದೆ. ಹೌದಾ? ಇಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೆ ಉತ್ತರವನ್ನ ಇವತ್ತಿನ ಈ ಸ್ಪಾಟೆಡ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಈ ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧ ಎಷ್ಟು ದೊಡ್ಡದಾಗಿ ವಿಸ್ತರಿಸಬಹುದು ಅನ್ನುವಂಥ ಐಡಿಯಾ ಯಾರಿಗೂ ಇಲ್ಲ. ಇದು ಎಲ್ಲಿವರೆಗೂ ಹೋಗಬಹುದು, ಏನಾಗಬಹುದು ಆ ಐಡಿಯಾ ಕೂಡ ಯಾರಿಗೂ ಇಲ್ಲ. ಸೌದಿ ಅರೇಬಿಯಾ ಆಗಿರಬಹುದು, ದುಬೈ ಸೇರಿದ ಹಾಗೆ ಹಲವಾರು ಇಸ್ಲಾಮಿಕ್ ದೇಶಗಳ ಮೇಲೆ ಇವತ್ತು ಇರಾನ್ ನಿರಂತರವಾಗಿ ಮಿಸೈಲ್ ದಾಳಿ ನಡೆಸ್ತಾ ಇರುವಂತಹ ವರದಿಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ಭಾರತ ಕೂಡ ಏನಾದ್ರೂ ಆದ್ರೆ ಅಂತ ತುರ್ತು ಪರಿಸ್ಥಿತಿಗೆ ಸಿದ್ಧ ಆಗೋದಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ಈಗ ಇರುವಂತಹ ಈ ಪರಿಸ್ಥಿತಿಯನ್ನ ಗಮನದಲ್ಲಿ ಇಟ್ಕೊಂಡು ಭಾರತ ಪಾಕಿಸ್ತಾನಕ್ಕೆ ಗಡಿಯ ಹತ್ರ 7 ದಿನಗಳ ಕಾಲ ನೋಟಮ್ ಅನ್ನ ಜಾರಿ ಮಾಡಿದೆ. ನೋಟಮ್ ಅಂದ್ರೆ ಏನು ಅಂತ ಬಹಳಷ್ಟು ಮಂದಿ ಕೇಳಬಹುದು. ಎಸ್, ನೋಟಮ್ ಅಂತ ಅಂದ್ರೆ ನೋಟಿಸ್ ಟು ಏರ್ಮೆನ್. ಇದು ವಿಮಾನಯಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಅಧಿಕೃತ ಸೂಚನೆ. ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಿಸೈಲ್ ಪರೀಕ್ಷೆ ಆಗಿರಬಹುದು, ಸೇನಾ ಅಭ್ಯಾಸ ಆಗಿರಬಹುದು, ಅಥವಾ ಇನ್ಯಾವುದೇ ಸೆನ್ಸಿಟಿವ್ ಚಟುವಟಿಕೆ ನಡೆಯುತ್ತೆ ಅಂತಂದ್ರೆ ಆ ಪ್ರದೇಶಕ್ಕೆ ಯಾವುದೇ ವಿಮಾನ ಹೋಗಬಾರದು ಅನ್ನುವಂತಹ ಎಚ್ಚರಿಕೆಯನ್ನ ಮುಂಚಿತವಾಗಿ ಕೊಡುವಂಥದ್ದು. ಇಂತಹ ಎಚ್ಚರಿಕೆಯನ್ನು ಸಾಮಾನ್ಯವಾಗಿ ಸೇನಾ ಅಭ್ಯಾಸಗಳ ಸಮಯದಲ್ಲಿ ಜಾರಿ ಮಾಡಲಾಗತ್ತೆ. ಸೊ ಈ ಬಾರಿ ಭಾರತ ಮಾರ್ಚ್ 5ರಿಂದ ಮಾರ್ಚ್ 12ರವರೆಗೆ ಪಾಕಿಸ್ತಾನ ಗಡಿ ಹತ್ರ ಇರುವಂತಹ ರಾಜಸ್ಥಾನದ ಬಿಕಾನೇರ್, ಅದೇ ರೀತಿ ಜೋಧಪುರ ಭಾಗಗಳಲ್ಲಿ ನೋಟಮ್ ಅನ್ನ ಜಾರಿ ಮಾಡಿರುವಂಥದ್ದು. ಅಂದ್ರೆ ಏನರ್ಥ? ಆ ಪ್ರದೇಶದಲ್ಲಿ ಭಾರತೀಯ ವಾಯುಪಡೆ ದೊಡ್ಡ ಮಟ್ಟದ ಸೇನಾ ಅಭ್ಯಾಸವನ್ನ ನಡೆಸೋದಿದೆ. ಈ ಅಭ್ಯಾಸದಲ್ಲಿ ಫೈಟರ್ ಜೆಟ್ಗಳ ಹಾರಾಟ ಆಗಿರಬಹುದು, ಇನ್ನು ಯುದ್ಧ ಪರಿಸ್ಥಿತಿಯ ಸಿಮ್ಯುಲೇಷನ್ ಅಂದ್ರೆ ಯುದ್ಧವನ್ನ ಯಾವ ರೀತಿ ಎದುರಿಸುವುದನ್ನುವಂತಹ ತರಬೇತಿಗಳಾಗಿರಬಹುದು, ಏರ್ ಡಿಫೆನ್ಸ್ ಡ್ರಿಲ್ ಆಗಿರಬಹುದು, ಹೈ ಸ್ಪೀಡ್ ಮ್ಯಾನ್ಯುವರ್, ಹೀಗೆ ಹಲವಾರು ತರಬೇತಿಗಳು ಇಲ್ಲಿ ನಡೆಯೋದಿದೆ. ವೀಕ್ಷಕರೇ, ಭಾರತ ನೋಟಮ್ ಅನ್ನ ಜಾರಿ ಮಾಡ್ತಾ ಇದ್ದ ಹಾಗೆ ಪಾಕಿಸ್ತಾನದಲ್ಲಿ ಒಂದು ಆತಂಕದ ವಾತಾವರಣ ಸೃಷ್ಟಿ ಆಗಿಬಿಟ್ಟಿದೆ. ಅದಕ್ಕೆ ಹೆದರಿ ಪಾಕಿಸ್ತಾನ ಕೂಡ ತನ್ನ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನ ಅಲರ್ಟ್ ಮಾಡ್ಕೊಂಡು ಕೂತಿದೆ ಅಂತೆ. ಇನ್ನು ಆಕಾಶದಲ್ಲಿ ನಡೆಯುವಂತಹ ಚಟುವಟಿಕೆಗಳನ್ನ ಹೆಚ್ಚು ಗಮನದಿಂದ ಪರಿಶೀಲನೆ ಮಾಡೋದಕ್ಕೆ ನಿಗಾವನ್ನ ಕೂಡ ಇಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ದೊಡ್ಡ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಏನು? ಅವರ ಮಾತಿನ ಪ್ರಕಾರ ಭಾರತ ಮತ್ತೆ ಇಸ್ರೇಲ್ ಇದೆಯಲ್ವಾ, ಅಂದ್ರೆ ನಾವಿಬ್ರು ಸೇರಿ, ಯಾರು? ಭಾರತ ಮತ್ತೆ ಇಸ್ರೇಲ್ ಸೇರಿ ಪಾಕಿಸ್ತಾನವನ್ನ 4 ಕಡೆಯಿಂದ ಸುತ್ತುವಂತಹ ಯೋಜನೆಯನ್ನ ಹಾಕೊಂಡಿದ್ದೀವಿ. ಭಾರತ ಮತ್ತೆ ಇಸ್ರೇಲ್ ಸೇರಿ ಪಾಕಿಸ್ತಾನದ ವಿರುದ್ಧ ಒಂದು ದೊಡ್ಡ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಹೊರಟು ನಿಂತಿದೆ. ಪಾಕಿಸ್ತಾನವನ್ನ 4 ಕಡೆಯಿಂದ ಸುತ್ತುವಂತಹ ಪ್ರಯತ್ನಗಳು ನಡೀತಾ ಇದೆ. ಆಲ್ರೆಡಿ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಎಷ್ಟು ತೊಂದರೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು ಗೊತ್ತು ನಿಮಗೆ. ಇನ್ನೊಂದು ಕಡೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನಕ್ಕೆ ಎಷ್ಟು ತೊಂದರೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು ಗೊತ್ತು ನಿಮಗೆ. ಇನ್ನು ಭಾರತ ಕೂಡ ಇಲ್ಲಿ ಬಂದ್ರೆ ಅಲ್ಲಿಗೆ ಪಾಕಿಸ್ತಾನದ ಕತೆ ಮುಗೀತ ಅನ್ನುವಂಥದ್ದು ಅವರಿಗೂ ಗೊತ್ತು, ಸ್ವತಃ ಪಾಕಿಸ್ತಾನಕ್ಕೆ ಗೊತ್ತು. ಭಾರತಕ್ಕೆ ಈಗ ಸದ್ಯಕ್ಕೆ ಆ ಪ್ಲಾನ್ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಯಾಕಂತಂದ್ರೆ POK ಅನ್ನ ಹಿಂಪಡೆಯೋದು ಮೋದಿಜಿ, ಅಮಿತ್ ಶಾ ಜಿ ಅವರ ಲಿಸ್ಟ್ ಅಲ್ಲಿ ಇನ್ನೂ ಹಾಗೇ ಬಾಕಿ ಇದೆ. ಅಟ್ ಎನಿ ಕಾಸ್ಟ್ ಅದಾಗುತ್ತೆ ಕೂಡ. ಬಟ್ ಈಗಲೇ ಆಗುತ್ತಾ? ಸ್ವಲ್ಪ ಟೈಮ್ ತಗೊಳ್ತಾರಾ? ಗೊತ್ತಿಲ್ಲ. ವೀಕ್ಷಕರಲ್ಲಿ, ಪಾಕಿಸ್ತಾನದ ಪ್ರಕಾರ ಇರಾನ್ನಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದ್ರೆ ಅಲ್ಲಿ ಇಸ್ರೇಲ್ ಪ್ರಭಾವ ಹೆಚ್ಚಾಗಬಿಡುತ್ತೆ. ಸೊ ಅದರ ಪರಿಣಾಮವಾಗಿ ಏನಾಗುತ್ತೆ? ಪಾಕಿಸ್ತಾನ, ಈ ಭಾರತ, ಅಫ್ಘಾನಿಸ್ತಾನ, ಲಾಸ್ಟ್ಗೆ ಆ ಇರಾನ್ ಮಧ್ಯೆ ಸಿಕ್ಕಾಕೊಂಡು ಬಿಡುತ್ತೆ. ಈ ಆತಂಕ ಅವರಿಗೆ ಇದೆ ಈಗ. ಅದಕ್ಕೆ 3ನೇ ತಾರೀಕು ಅಂದ್ರೆ ಮಂಗಳವಾರ ಪಾಕಿಸ್ತಾನ ಸಂಸತ್ತಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ನಡೆಯುತ್ತೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಭೀಕರ ಉಗ್ರ ದಾಳಿಯ ನಂತರ ಭಾರತ ಪಾಕಿಸ್ತಾನ ನಡುವೆ ನಡೆದಂತಹ ಒಂದು ಸೇನಾ ಸಂಘರ್ಷ, ಯಾವುದು ಆಪರೇಷನ್ ಸಿಂಧೂರ್ ಆಗಿ ಒಂದಷ್ಟು ತಿಂಗಳುಗಳೇ ಕಳೆದಿದೆ. ಹೌದಲ್ವೋ? ಈಗ ಈ ನೋಟಮ್ ಜಾರಿಯ ಮಧ್ಯದಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಒಂದು ಹೊಸ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಭಾರತ ಮತ್ತೊಂದು ಯುದ್ಧಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಹೌದಾ? ನೋಡಿದ್ರೆ ಹಂಗ ಅನ್ಸುತ್ತಾ? ಗೊತ್ತಿಲ್ಲ.
ಇಲ್ಲಿ ಭಾರತ ನೋಟಂ ಜಾರಿ ಮಾಡಿದ್ದು ಮಾತ್ರನಾ? ಖಂಡಿತವಾಗ್ಲೂ ಇಲ್ಲ. ವೀಕ್ಷಕರೇ, ಹಾವ್ರಾದಲ್ಲಿ ನಡೆದಂತಹ ಪರಿವರ್ತನ ಯಾತ್ರೆ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಒಂದು ಮಹತ್ವದ ಹೇಳಿಕೆಯನ್ನು ಕೊಡ್ತಾರೆ. ಏನ್ ಹೇಳಿದ್ರು ಅವರು? आपने देखा, मैं देश का रक्षा मंत्री हूं मेरे बहनों भाइयों, पाकिस्तान के कुछ आतंकवादियों ने आकर भारत में पहलगाम में हमारे निर्दोष नागरिकों की हत्या कर दी। उसके बाद प्रधानमंत्री ने बैठक बुलाई और बहनों भाइयों उसमें यह निर्णय लिया गया कि हम इसका बदला लेंगे। उसके बाद आपने देखा कि बहनों भाइयों हमारे सेना के जवानों ने सीमा के इस पार नहीं, सीमा के उस पार जाकर उन बड़ी संख्या में लोगों का सफाया करने में कामयाबी हासिल की और उस ऑपरेशन का नाम था सिंदूर ऑपरेशन। और आज मैं कहना चाहता हूं, वह सिंदूर ऑपरेशन अभी रुका नहीं है। पाकिस्तान यदि अपनी हरकतों से बाज नहीं आया तो आज मैं फिर से रक्षा मंत्री होने के नाते कहना चाहता हूं, बहनों भाइयों, इस बार हम ऐसा जवाब देंगे कि दुनिया देखती रह जाएगी। बहनों भाइयों, इस बार माफ नहीं किया जाएगा किसी भी सूरत में। ನಾನು ಈ ದೇಶದ ರಕ್ಷಣಾ ಸಚಿವ. ಒಂದಷ್ಟು ಪಾಕಿಸ್ತಾನಿ ಭಯೋತ್ಪಾದಕರು ಭಾರತಕ್ಕೆ ನುಗ್ಗಿ ಪೆಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರನ್ನ ಹತ್ಯೆ ಮಾಡಿದ್ರು. ಆ ಘಟನೆಯ ನಂತರ ಪ್ರಧಾನಿ ನರೇಂದ್ರ ಮೋದಿಜಿ ಒಂದು ತುರ್ತು ಸಭೆಯನ್ನ ಕರೀತಾರೆ. ಆ ಸಭೆಯಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಈ ದಾಳಿಗೆ ನಾವು ಖಂಡಿತವಾಗ್ಲೂ ಕೂಡ ಪ್ರತೀಕಾರವನ್ನ ತೆಗೆದುಕೊಳ್ಳಲೇಬೇಕು. ಅದಾದ ನಂತರ ಏನಾಯ್ತು ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ನೋಡಿದ್ದೀರಿ. ನಮ್ಮ ಭಾರತೀಯ ಸೇನೆಯ ಯೋಧರು ಗಡಿಯ ಈ ಬದಿಯಲ್ಲಿ ಅಲ್ಲ, ಗಡಿಯ ಆ ಬದಿಯಲ್ಲೇ ಹೋಗಿ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದಕರ ಸಂಹಾರ ಮಾಡಿ ಬರ್ತಾರೆ. ಅಂಡ್ ಆ ಆಪರೇಷನ್ಗೆ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರನ್ನು ಕೂಡ ಇಡಲಾಯಿತು. ಆದರೆ ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತೀನಿ, ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ಯಾರು ಹೇಳ್ತಾ ಇರೋದು? ನಾನು ಹೇಳ್ತಾ ಇರೋದಲ್ಲ, ನಮ್ಮ ದೇಶದ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ, ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ಪಾಕಿಸ್ತಾನ ತನ್ನ ಕೃತ್ಯಗಳನ್ನ ನಿಲ್ಲಿಸದೇ ಇದ್ರೆ ಈ ಬಾರಿ ನಾವು ಕೊಡುವಂತಹ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತಂದ್ರೆ ಇಡೀ ಜಗತ್ತೇ ಆಶ್ಚರ್ಯ ಪಡಬೇಕು. ಆ ರೀತಿ ಉತ್ತರವನ್ನ ಕೊಡ್ತೀವಿ. ಈ ಬಾರಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಕ್ಷಮೆ ಅನ್ನುವಂತಹ ಪ್ರಶ್ನೆನೇ ಇಲ್ಲ. ರಾಜನಾಥ್ ಸಿಂಗ್ ಅವರು ಹೇಳಿರುವಂತಹ ಮಾತು. ಇನ್ನಿತ್ತೀಚೆಗೆ ಆಪರೇಷನ್ ಸಿಂಧೂರದ ಬಗ್ಗೆ ಲೆಫ್ಟಿನೆಂಟ್ ಜನರಲ್ ರಾಜೇಶ್ ಪುಷ್ಕರ್ ಕೂಡ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಏನು? ಪಾಕಿಸ್ತಾನಕ್ಕೆ ನಾವು ಕೇವಲ ಒಂದು ಚಿಕ್ಕ ಸ್ಯಾಂಪಲ್ ಅನ್ನ ಮಾತ್ರ ತೋರಿಸಿದೀವಿ. ಅವತ್ತು ಕೇವಲ 4 ದಿನಗಳಲ್ಲಿ ಅವರ ಪರಿಸ್ಥಿತಿ ಹೇಗಾಯಿತು ಅಂತಂದ್ರೆ ಅವರು ಸಂಪೂರ್ಣವಾಗಿ ಒತ್ತಡಕ್ಕೆ ಒಳಗಾಗಿ ಕೊನೆಗೆ ನಮ್ಮ DGMOಗೆ ಕರೆಯನ್ನ ಮಾಡಿ ಯುದ್ಧ ನಿಲ್ಲಿಸೋಣ ಅಂತ ಕೇಳ್ಕೊಳ್ತಾರೆ. ಇಲ್ಲಿ ಇದಕ್ಕಿಂತ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ ಅವರು ಹೇಳ್ತಾರೆ, ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ಮುಂದಿನ ಹಂತ ಅಂದ್ರೆ ಆಪರೇಷನ್ ಸಿಂಧೂರ 2, ಇದಕ್ಕೆ ಭಾರತೀಯ ಸೇನೆ ದೊಡ್ಡ ಮಟ್ಟದಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಅವರು ಕೊಡ್ತಾರೆ. ಈಗ ನೋಡಿದ್ರೆ ನೋಟಂ ಜಾರಿ ಮಾಡಲಾಗಿದೆ. ಹಾಗಾಗಿ ಈಗ ಇಸ್ರೇಲ್ ಅಮೆರಿಕ ಇರಾನ್ ಯುದ್ಧ ಒಂದು ಕಡೆ ಆದ್ರೆ, ಇನ್ನು ಅಫ್ಘಾನಿಸ್ತಾನ ಪಾಕಿಸ್ತಾನ ಯುದ್ಧ ಇನ್ನೊಂದು ಕಡೆ ಆದ್ರೆ, ಮಧ್ಯದಲ್ಲಿ ಭಾರತ ನೋಟಮನ್ನು ಕೂಡ ಜಾರಿ ಮಾಡಿದೆ. ಭಾರತದಲ್ಲಿ ರಕ್ಷಣಾ ಸಚಿವರಿಂದ ಹಿಡಿದು ಸೇನೆಯವರೆಗೆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಗಿದಿಲ್ಲ ಅನ್ನುವಂತಹ ಮಾತುಗಳು ಬರ್ತಾ ಇರುವಂತದ್ದಾಗಿರಬಹುದು. ಇನ್ನು ಪಾಕಿಸ್ತಾನ ಹೌದು ಭಾರತ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದಾಗಿರಬಹುದು. ಇವೆಲ್ಲವೂ ಕೂಡ ಎಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಸತ್ತೆ ಗೊತ್ತಿಲ್ಲ, ನೋಡಬೇಕು. ಯಾಕಂತಂದ್ರೆ ಮತ್ತೆ ನೆನಪಿಸ್ತೀನಿ, POK ಅಮಿತ್ ಶಾ ಮೋದಿಜಿಯವರ ಲಿಸ್ಟಲ್ಲಿ ಇನ್ನೂ ಹಾಗೆ ಬಾಕಿ ಇದೆ. ಎಷ್ಟೇ ಆದರೂ ಮೋದಿಜಿ ಸರ್ಕಾರ ಯಾವಾಗ ಏನು ಬೇಕಾದ್ರೂ ಆಗಬಹುದು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.